ಹಲೋ. ಏನು ಗೊತ್ತಾ, ಇವತ್ತು ನೋಡಿದ ತಕ್ಷಣ ಗೊತ್ತಾಗಿದೆ ಅಲ್ಲ, ಪನ್ನೀರ್ದು ಏನೋ ಸ್ಪೆಷಲ್ ಸ್ನ್ಯಾಕ್ ಅಂತ. ಏನಿಲ್ಲ, ಪನ್ನೀರ್ ಚಟ್ಪಟ ಅಥವಾ ಟ್ಯಾಂಗಿ ಪನ್ನೀರ್ ಅಂತ. ನಾನು ಇವತ್ತು ಏನು ಮಾಡಿದ್ದೀನಿ ಅಂದರೆ, ಆ್ಯಕ್ಚುಲಿ ಪನ್ನೀರನ್ನ ತೊಗೊಂಡು ನಾವು ಯೂಶ್ವಲಿ ಪಿಜ್ಜಾ ಎಲ್ಲ ಮನೇಲಿ ಆರ್ಡ್ರ್ ಮಾಡಿದ್ರೆ ನಿಮಗೆ ಡಾಮಿನೋಸ್ ಪಿಜ್ಜಾ ಅಥವಾ ಪಿಜ್ಜಾ ಹಟ್ಟಿಂದ ನೀವು ಅವ್ರಿಗೇನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಉಳಿದಿರುತ್ತಲ್ಲ, ಅದನ್ನು ವೇಸ್ಟ್ ಮಾಡದೆ ಇದನ್ನು ಯೂಸ್ ಮಾಡ್ಬೋದು ಮಾಡೋಕ್ಕೆ. ಇದನ್ನು ನಾನು ಆ್ಯಕ್ಚುಲಿ ಇದನ್ನು ಅದರಲ್ಲೇ ಮಾಡಿರೋದು. ಫಸ್ಟು ಪನ್ನೀರ್ ತೊಗೊಂಡಿದ್ದೀನಿ, ಇಲ್ಲಿ ಮಿಲ್ಕಿ ಮಿಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಆ ಪನ್ನೀರ್ ತೊಗೊಳ್ಳಿ, ಅಥವಾ ಮನೆಯಲ್ಲೇ ಮಾಡಿದ್ರೆ ದಟ್ ಈಸ್ ಆಲ್ಸೋ ಫೈನ್. ಪನ್ನೀರ್ ತೊಗೊಂಡು ಮೀಡಿಯಮ್ ಸೈಜ್ ಡೈಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸು, ಹೊರಗೆನೋ ಎಲ್ಲ ಬಂದಿರುತ್ತಲ್ಲ ಮಸಾಲೆಗಳು, ಅದನ್ನು ಹಾಕಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 10-15 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ, ಮುಚ್ಚಿಟ್ಬಿಡ್ತೀನಿ. ಈ ಕಡೆ ಎಣ್ಣೆ ತೊಗೊಂಡು ಒಂದು ಬಿಸಿ ಪಾತ್ರೆಯಲ್ಲಿ ಎಣ್ಣೆ ಅಥವಾ ಬಟರ್ ನಿಮ್ಗೇನು ಬೇಕೋ ಹಾಕ್ಕೊಂಡು, ಒಂಚೂರು ಜೀರಾ, ಒಂಚೂರು ಸೋಂಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಜೀರಿಗೆನೂ ಸಾಕು. ಹಾಕಿ ಅದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಒಂದು ಆನಿಯನ್, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ. ಅದಾಗ್ತಿರ್ಲಿಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬೋದು, ಅದು ಪ್ಯೂರ್ಲಿ ಆಪ್ಷನಲ್. ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಕ್ಯಾಪ್ಸಿಕಮ್ ಕೂಡ ಜಾಸ್ತಿ ಬೇಡ, ಒಂದು ಅರ್ಧ ಕ್ಯಾಪ್ಸಿಕಮು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ. ಒಂದು ಅರ್ಧ ಸ್ಪೂನ್ ಸೋಯಾ ಸಾಸು, ಒಂದು ಅರ್ಧ ಸ್ಪೂನು ವಿನೆಗರು, ಒಂದು ಸ್ವಲ್ಪ ಹುಳಿ ಟ್ಯಾಂಗಿ ಟೇಸ್ಟ್ ಬರೋಕ್ಕೆ ಹಾಕ್ತಾಯಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಿ, ಅಂದರೆ ಸ್ವಲ್ಪ ಹೊತ್ತು ಬಿಟ್ಟಿದ್ನಲ್ಲ ನಾನು ಮಸಾಲ ಎಲ್ಲ ಹಾಕಿ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನೇನು ಬೇಯಿಸೋದಲ್ಲ, ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು. ಈಗ ಮಕ್ಕಳಿಗೆ ಖಾರ ಎಲ್ಲ ಬೇಡ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕ್ಕೊಳ್ಳಿ. ಅದರ್ವೈಸ್ ನಮ್ಮ ಪನ್ನೀರ್ ಚಟ್ಪಟ ಪನ್ನೀರ್ ಟ್ಯಾಂಗೋ ರೆಡಿ ಆಗೋಯ್ತು. ನೀವು ಸಂಜೆ ಹೊತ್ತು ತಿನ್ನೋಕ್ಕೆ ಈವ್ನಿಂಗ್ ಸ್ನ್ಯಾಕ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.